ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಜಾತಿ ನಿಂದನೆ ಸುಳಿಯಲ್ಲಿ ಶಾಸಕ ಮುನಿರತ್ನ ಲಾಕ್ ಆಗಿದ್ದಾರೆ. 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಶಾಸಕರನ್ನ. ಬೆಳಗ್ಗೆ 10 ಗಂಟೆ ನಂತರ ಶಾಸಕ ಮುನಿರತ್ನ ಅವರಿಗೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಜೀವ ಬೆದರಿಕೆ ಅಟ್ರಾಸಿಟಿ ಕೇಸ್ ಸಂಬಂಧ ವಿಚಾರಣೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಅವರಿಂದ ಎನ್ಕ್ವೈರಿ ಆಗುತ್ತೆ. ಆಡಿಯೋ ಮದರ್ ಡಿವೈಸ್ ಕೇಳಿದ್ದಾರಂತೆ ತನಿಖಾಧಿಕಾರಿಗಳು. ದೂರುದಾರರ ಬಳಿ ಡಿವೈಸ್ ಕೇಳಿದ್ದಾರೆ ಅಧಿಕಾರಿಗಳು. ಮುನಿರತ್ನ ಆಡಿಯೋ ಸ್ಯಾಂಪಲ್ ಪಡೆಯಲಿದ್ದಾರೆ ಪೊಲೀಸರು. ದೂರುದಾರ ಚಲುವರಾಜು ಆಡಿಯೋ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಆಡಿಯೋ ಸ್ಯಾಂಪಲ್ ಮದರ್ ಡಿವೈಸ್ FSLಗೆ ರವಾನೆ ಆಗುತ್ತೆ. ಅಲ್ಲಿಂದ ವರದಿ ಬರಬೇಕಷ್ಟೇ. ಇದು ಮುನಿರತ್ನ ಅವರೇ ಮಾತನಾಡಿರುವಂತಹ ಆಡಿಯೋನ, ಅದು ಕನ್ಫರ್ಮ್ ಆಗಬೇಕು. ನಿನ್ನೆ ಬಿಜೆಪಿ ನಾಯಕರು ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರು, ಪೊಲೀಸರು ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಅಂತ. ಮುನಿರತ್ನ ಅವರೇ ಮಾತನಾಡಿದ್ದಾರೆ ಅಂತ ಆದ್ರೆ ಆ ಆಡಿಯೋವನ್ನ ನೀವು FSLಗೆ ಕಳಿಸಬೇಕಾಗಿತ್ತು ಅಂತ. ಆಡಿಯೋ ಸಂಬಂಧ ಮುನಿರತ್ನ ಅವರಿಗೆ ಸಾಲು ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಅವರು ಎನ್ಕ್ವೈರಿ ಮಾಡ್ತಾರೆ. ಮತ್ತೊಂದು FIR ಬಗ್ಗೆ ಕೂಡ ಮುನಿರತ್ನ ಅವರ ವಿಚಾರಣೆ ಆಗುತ್ತೆ. ಬೆದರಿಕೆ ಹಾಕಿದ್ದು ನಿಜಾನಾ, ಯಾವ ವಿಚಾರಕ್ಕೆ ಥ್ರೆಟ್ ಹಾಕಿದ್ದು ಅನ್ನೋದು ಕೂಡ ಪ್ರಶ್ನೆ. ಜೀವ ಬೆದರಿಕೆ ಹಾಕೋದಕ್ಕೆ ಪ್ರಮುಖ ಕಾರಣ ಏನು, ಆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಎಷ್ಟು ವರ್ಷದಿಂದ ದೂರುದಾರ ಚಲುವರಾಜ್ ಪರಿಚಯ ಇದೆ ನಿಮಗೆ? ಆಡಿಯೋ ಬಹಿರಂಗ ಆಗುವ ಮುನ್ನ ನಿಮ್ಮನ್ನ ಸಂಪರ್ಕ ಮಾಡಿದ್ರ? ನಿಮ್ಮ ನಡುವೆ ಏನಾದ್ರೂ ವ್ಯವಹಾರ ನಡೆದಿತ್ತಾ? ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ವ್ಯವಹಾರ ಇತ್ತಾ? ಆ ಕಾರಣ ಜೀವ ಬೆದರಿಕೆ ಹಾಕಿದ್ರ? ಈ ಪ್ರಶ್ನೆ ಎದುರಾಗುತ್ತೆ. ಇಬ್ಬರ ನಡುವೆ ದೂರವಾಣಿ ಸಂಪರ್ಕ ಇತ್ತಾ? ಕೊನೆ ಸಲ ಭೇಟಿ ಹಾಕಿದ್ದು ಯಾವಾಗ? ಮುನಿರತ್ನ ಬಳಿ ಹಲವು ಪ್ರಶ್ನೆಯನ್ನ ಪೊಲೀಸರು ಕೇಳಲಿದ್ದಾರೆ. ಪ್ರಮುಖವಾಗಿ ಅಟ್ರಾಸಿಟಿ, ಈ ಲಂಚ ಅನ್ನೋದಕ್ಕಿಂತಲೂ ಕೂಡ ಜಾತಿ ನಿಂದನೆ ಇದೆಯಲ್ಲ, ಅದು ಪ್ರಮುಖ ಆಗುತ್ತೆ. ಅಟ್ರಾಸಿಟಿ ಕೇಸ್, ಹಾಗಾಗಿ ಇದೇ ಕಂಟಕ ಆಗಿದೆ MLA ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಅಟ್ರಾಸಿಟಿ ಕೇಸ್ MLA ಮುನಿರತ್ನ ಅವರಿಗೆ ಮಾರಕ ಆಗಿದೆ, ಸಂಕಷ್ಟವನ್ನ ತಂದೊಡ್ಡಿದೆ. ಕಾರಣ ಅದೇ ಕಾರಣಕ್ಕೆ ಅವರ ಬಂಧನ ಆಗಿದೆ ಅಂತ. ಯಾಕಂದ್ರೆ ಬಹುತೇಕರು ಲಂಚ ಕೇಳಿರ್ತಾರೆ, ಲಂಚದ ಬೆದರಿಕೆ ಇರುತ್ತೆ. ಬಟ್ ಅಲ್ಲಿ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದನ್ನ ಗಮನಿಸಿದ್ವಿ. ಆದ್ರೆ ಏಕಾಏಕಿ ಶಾಸಕರ ಬಂಧನಕ್ಕೆ ಕಾರಣ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ಶ್ರುತಿ, ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಮುನಿರತ್ನ ಅವರನ್ನ ನಿನ್ನೆ ವೈಯಾಲಿ ಕಾವಲ್ ಪೊಲೀಸರು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 2 ದಿನಗಳ ಕಸ್ಟಡಿಗೆ ಪಡೆದು ಇವತ್ತು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಕೂಡ ಮಾಡ್ತಾರೆ. 10 ಗಂಟೆಗೆ ಸುಮಾರಿಗೆ ತನಿಖಾಧಿಕಾರಿ ಶೇಷಾದ್ರಿಪುರಂನ ACP ನೇತೃತ್ವದಲ್ಲಿ ಈ ಒಂದು ತನಿಖೆ ಕೂಡ ನಡೆಯುತ್ತೆ. ಮುಖ್ಯವಾಗಿ ಈಗ ದಾಖಲಾಗಿರುವಂತಹ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಮಾಡಿರುವಂತಹ ಒಂದು ಕೇಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಮುನಿರತ್ನ ಅವರನ್ನ ವಿಚಾರಣೆ ನಡೆಸಲಿದ್ದಾರೆ. ಮುಖ್ಯವಾಗಿ ಮುನಿರತ್ನ ಅವರದ್ದು ಎನ್ನಲಾದಂತ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅದೇ ಆಡಿಯೋವನ್ನ ದೂರುದಾರರು ಮುಂದಿಟ್ಟುಕೊಂಡು ಅದನ್ನ ಬಿಡುಗಡೆ ಮಾಡಿ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ರು. ನನಗೆ ಜೀವ ಬೆದರಿಕೆ ಹಾಕಿದ್ದಲ್ಲದೆ ಜಾತಿ ನಿಂದನೆಯನ್ನ ಮಾಡಿದ್ರು ಎನ್ನುವಂತಹ ಕಾರಣಕ್ಕಾಗಿ ದೂರನ್ನ ನೀಡಿದ್ರು. ಹೀಗಾಗಿ ಪೊಲೀಸರು ಈಗ ಆ ಆಡಿಯೋ ಏನ್ ರೆಕಾರ್ಡ್ ಆಗಿದೆ ಅದರ ಮದರ್ ಡಿವೈಸ್ ಅನ್ನ ಒಂದು ಕಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಪ್ರೊಸೆಸಿಂಗ್ ಅಲ್ಲಿ ಇದ್ದಾರೆ. ಮುಖ್ಯವಾಗಿ ದೂರುದಾರನಿಗೆ ಈಗ ಸದ್ಯ ಒಂದು ಸೂಚನೆಯನ್ನ ನೀಡಿದ್ದು, ನೀವು ಮದರ್ ಡಿವೈಸ್ ಅನ್ನ ನಮಗೆ ನೀಡಬೇಕು ಅಂತ ತನಿಖಾಧಿಕಾರಿಗಳು ಕೇಳ್ಕೊಂಡಿದ್ದಾರೆ. ಮದರ್ ಡಿವೈಸ್ ಅನ್ನ ನೀಡಿದ ನಂತರ ಈಗ ಇವತ್ತು ಮುನಿರತ್ನ ಅವರ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡ್ಕೊಳ್ತಾರೆ. ಅದಲ್ಲದೆ ದೂರುದಾರರ ವಾಯ್ಸ್ ಸ್ಯಾಂಪಲ್ ಅನ್ನ ಪಡ್ಕೊಂಡು ಅದನ್ನ FSLಗೆ ರವಾನೆ ಮಾಡ್ತಾರೆ. ಇದು ಮುನಿರತ್ನ ಅವರದ್ದೇ ವಾಯ್ಸ್ ಎನ್ನುವಂಥದ್ದನ್ನ ಕನ್ಫರ್ಮ್ ಮಾಡುವಂತ ಒಂದು ಕಾರಣಕ್ಕಾಗಿ. ಹೀಗಾಗಿ ಇವರು ಯಾವಾಗ ಜಡ್ಜ್ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡಿದ್ರು ಅವಾಗಲೂ ಕೂಡ ಅದೇ ಹೇಳಿದ್ರು, ಇದು ಇವರ ಆಡಿಯೋ ಇವರದ್ದೇ ವಾಯ್ಸ್ ಏನು ನಾವು ಕನ್ಫರ್ಮ್ ಮಾಡ್ಕೋಬೇಕು, FSL ರಿಪೋರ್ಟ್ ಬರಬೇಕು ಎನ್ನುವಂತ ಒಂದು ಕಾರಣವನ್ನ ನೀಡಿ ಇವರನ್ನ ಕಸ್ಟಡಿಗೆ 1 ವಾರಗಳ ಕಾಲ ಕೇಳಿದ್ರು. ಆದ್ರೆ ಜಡ್ಜ್ 2 ದಿನಗಳ ಕಾಲ ಮಾತ್ರ ಕಸ್ಟಡಿಗೆ ನೀಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಕಸ್ಟಡಿಗೆ ನೀಡುವಂತಹ ಸಂದರ್ಭದಲ್ಲಿ ಕೂಡ ಮುನಿರತ್ನ ಅವರ ಒಂದು ಹೇಳಿಕೆಯನ್ನ ಜಡ್ಜ್ ಪಡೆದಂತಹ ಸಂದರ್ಭದಲ್ಲಿ ನಾನು ತಿರುಪತಿಗೆ ಹೋಗ್ತಾ ಇದ್ದೆ, ಆ ಸಂದರ್ಭದಲ್ಲಿ ನನ್ನನ್ನ ಏಕಾಏಕಿಯಾಗಿ ಅರೆಸ್ಟ್ ಮಾಡಿದ್ದಾರೆ, ಇದೊಂದು ಷಡ್ಯಂತ್ರ ಅಂತ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಅದಲ್ಲದೆ ನಾನು ಕರೆದಿದ್ರೆ ಬರ್ತಿದ್ದೆ, ನನಗೆ ಸ್ಟೇಷನ್ ಹತ್ರ ಇತ್ತು ಎನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಮುನಿರತ್ನ ಅವರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ಇದೆ, ಹರ್ನಿಯ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ, ನನಗೆ ಟ್ರೀಟ್ಮೆಂಟ್ ಅನ್ನ ನೀಡಬೇಕು ಎನ್ನುವಂತ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು. ನನಗೆ ಬಹಳ ಸಮಯದಿಂದ ಈ ಸಮಸ್ಯೆ ಇದೆ ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ ಹಿನ್ನೆಲೆಯಲ್ಲಿ 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಗಜಾನನ್ ಭಟ್ ಅವರು ಸದ್ಯ ದಿನ ಅವರಿಗೆ ಚಿಕಿತ್ಸೆಯನ್ನ ನೀಡಬೇಕು. ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ದ ಬಿಜೆಪಿ ಶಾಸಕ ಲಾಕ್ ಆಗಿದ್ದಾರೆ. ಪರ ರಾಜ್ಯಕ್ಕೆ
ಪರಾರಿಯಾಗ್ತಿದ್ದ ಮುನಿರತ್ನ ಖಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡಿ ಈಗ ಪೊಲೀಸರ ಅತಿಥಿ ಕೂಡ ಆಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ ಅಥವಾ ನೀನು ನನ್ನ ಮನೆಯವ್ರ ಅಲ್ಲೋ ಏನು ಗೌಡ ತಾನೆ ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್. ಬೈಗುಳ ವೀರ ಶಾಸಕನ ಕೈಗೇರಿತು ಕೋಳ. ಬಿಜೆಪಿ ಶಾಸಕ ಮುನಿರತ್ನರನ್ನ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ವೈಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಕೋಲಾರದ ನಂಗಲ್ಲಿ ಎಂಬಲ್ಲಿ ಬಂಧಿಸಲಾಗಿದೆ. ಮುನಿರತ್ನ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಂತೆ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ನಾಟಕ ಮಾಡಿದ್ರು. ಯಾರಿಗೂ ಗೊತ್ತಾಗದ ಹಾಗೆ ಆಂಧ್ರಪ್ರದೇಶಕ್ಕೆ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ರು. ಆದರೆ ರಾಜರಾಜೇಶ್ವರಿ ನಗರ ಶಾಸಕ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಲ್ಲಿ ಪೊಲೀಸರಿಬ್ಬರ ಮಧ್ಯೆ ಮುನಿರತ್ನ ಲಾಕ್. ಮುನಿರತ್ನರನ್ನ ಬಂಧಿಸಿ ಪೊಲೀಸರ ವಾಹನದಲ್ಲೇ ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನಗೆ ಮೆಡಿಕಲ್ ಚೆಕಪ್ ನಡೆಸಲಾಯಿತು. ಬಳಿಕ ಮುನಿರತ್ನರನ್ನ ಅಶೋಕನಗರ ಠಾಣೆಗೆ ಕರೆದುಕೊಂಡು ಹೋಗಲಾಯಿತು. ಇಂದು ಮುನಿರತ್ನಗೆ ಮೆಡಿಕಲ್ ಚೆಕಪ್ ನಡೆಸಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಮುಂದಿನ ತನಿಖೆ ಹೇಗಿರುತ್ತೆ ಅಂತ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಆರ್ ನಗರವನ್ನೇ ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡಿದ್ದ ಮುನಿರತ್ನ ಅರೆಸ್ಟ್ ಆಗಿದ್ಯಾಕೆ, ಕಾಂಟ್ರಾಕ್ಟರ್ ದೂರು ಕೊಟ್ಟಿದ್ದೇಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಕೂಡ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಅಡ್ಡ ಇಟ್ಬಿಡ್ತಾನೆ ಏನ್ರಿ ಇದು? ಬಾಯಿ ಬಿಟ್ರೆ ಬರೀ ಬೈಗುಳುವೆ ಬರ್ತಿದೆ ಅಂದ್ಕೊಳ್ಬೇಡಿ. ಇದು ಮತ್ಯಾರೂ ಅಲ್ಲ, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನರದ್ದು ಎನ್ನಲಾದ ಬೈಗುಳದ ಆಡಿಯೋ ಕಣ್ರಿ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಯಾವ ರೀತಿ